ಸರ್ ಸಿಂಪ್ಟಮ್ಸ್ ಹೇಳ್ತಾ ಇದ್ರಿ ಮತ್ತು ಕಾರಣಗಳನ್ನು ಹೇಳಿದ್ರಿ, ಆದರೆ ಈಗ ಆ ಒಂದು ಯು ಟಿ ಐ ಜನರಲಿ ಕಾಣಿಸ್ಕೊಂಡಾಗ ಏನು ಮಾಡಬಹುದು, ಎಸ್ಪೆಷಲಿ ಹೆಣ್ಮಕ್ಳು? ಈಗ ಕೆಲವು ಜನರಲ್ ನಮ್ಮ ಹೆಲ್ತ್ ಫೀಲ್ಡಲ್ಲಿ ಹೇಳೋ ಸಜೆಷನ್ಸ್ ಹೇಳ್ತೀನಿ. ನಂತರ ಆದರೆ ಮುಂದಿನ ಸಂಚಿಕೆಯಲ್ಲಿ ಆಯುರ್ವೇದದಲ್ಲಿ ಇನ್ನೂ ಏನೇನು ಡೀಪಾಗಿ ಮಾಡ್ಬೋದು ಅಂತಲೂ ಹೇಳ್ತೀನಿ ನಾನು. ಮಾಡರ್ನ್ ಮೆಡಿಸಿನಲ್ಲಿ ಪ್ಲಸ್ ಹೆಲ್ತ್ ಕೇರಲ್ಲಿ ಜನರಲ್ಲಾಗಿ ನಾವು WHO ಸ್ಟ್ಯಾಂಡರ್ಡ್ಸು ಇದ್ರ ಪ್ರಕಾರ ಅಲ್ಲ, ಕೆಲವು ಜನರಲ್ ರೂಲ್ಸ್ ಇದೆ. ನೀರು ಚೆನ್ನಾಗಿ ಕುಡಿಬೇಕು, ಸಿಂಪಲ್. ಇವಾಗ ಗಂಡಸರು ಎಷ್ಟು ನೀರು ಕುಡಿಬೇಕು? 4 ಲೀಟ್ರ್ ಕುಡಿಬೇಕು, ಹೆಂಗಸರು 3 ಲೀಟ್ರ್ ಅಂದಾಜಿದು. ನೀರು ಚೆನ್ನಾಗಿ ಕುಡೀರಿ. ನಾನು ಹೇಳ್ದಂಗೆ ಸಿಂಪಲ್ UTI ಇನ್ಫೆಕ್ಷನ್ಸು ಸ್ಪಾಂಟೇನಿಯಸ್ ಆಗಿ ಅದಾಗದೇ ಹೊಟ್ಟೋಗುತ್ತೆ. ಸಿಂಪ್ಟಮ್ಸ್ ಜಾಸ್ತಿ ಏನಾರು ಆಯಿತು ಅಂದರೆ ಆಯುರ್ವೇದಿಕ್ ತಜ್ಞರು ಯಾರನ್ನಾದ್ರೂ ಮೀಟ್ ಮಾಡಿದ್ರೆ ಅದಕ್ಕೆ ಬೇಕಾದ್ದು ನಾವು ಅರಿಷ್ಟಗಳು ಔಷಧಿಗಳೆಲ್ಲ ಕೊಡ್ತೀವಿ ನಾವು. ಬಟ್ ಫಸ್ಟ್ ಏನು ಅಂದರೆ ನೀರು ಚೆನ್ನಾಗಿ ಸೇವನೆ ಮಾಡಿ. ಎರಡನೇದು, ರಾತ್ರಿ ಮಲ್ಕೊಳ್ಳೋಕ್ಕೆ ಮೊದಲು ಯೂರಿನ್ನು ಪಾಸ್ ಮಾಡಿಬಿಟ್ಟೇ ಮಲ್ಕೊಳ್ಳಿ. ಕೆಲವು ಸಲ ಏನಾಗುತ್ತೆ ಅಂದರೆ ರಾತ್ರಿ ಯೂರಿನ್ ಕಲೆಕ್ಷನ್ ಆಗಿರೋದು ಹಾಗೆ ಉಳ್ಕೊಂಬಿಡುತ್ತೆ. ಅದು ಬ್ಲ್ಯಾಡ್ರಿಗೆ ನುಗ್ಗಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಆಗೋಕ್ಕೆ ಕಾರಣಗಳಿರುತ್ತೆ. ಯೂಶ್ವಲಾಗಿ ಬ್ಯಾಕ್ಟೀರಿಯಲ್ ಅಂತ ಹೇಳಿದರೆ ಈಕೋಲೈ ಕಾಮನ್ನು, ಅದ್ರ ಜೊತೆಗೆ ಬೇರೆ ಬೇರೆ ಇದು ಇದೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಆಗೋದು. ಸೊ ಇದು ಒಂದು. ಆಮೇಲೆ ಯೂರಿನ್ ನೀವು ಮಾಡುವಾಗ ಫೋರ್ಸಲ್ಲಿ ಯೂರಿನ್ ಮಾಡಬೇಕು, ಸೊ ದ್ಯಾಟ್ ಕ್ಲೆನ್ಸಿಂಗ್ ಚೆನ್ನಾಗಿರುತ್ತೆ ಅಂತ. ಚೆನ್ನಾಗಿ ನೀರು ಕುಡಿಯೋದು, ಯೂರಿನ್ ಮಾಡುವಾಗ ಒಳ್ಳೆ ಫೋರ್ಸಲ್ಲಿ ಯೂರಿನೇಷನ್ ಮಾಡಬೇಕು. ಮತ್ತು ಮೂರನೇದೇನು ಅಂದರೆ ಇಂಟರ್ಕೋರ್ಸ್ ಮಾಡಿದ ಮೇಲೆ, ಒಂದು ಸೆಕ್ಷುವಲ್ ಇಂಟರ್ಕೋರ್ಸು ಒಂದು ಚೀಫ್ ರೀಸನ್ನು ವೈ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ಸ್ ಬರುತ್ತೆ ಅಂತ. ಸಾಧಾರಣವಾಗಿ ನಾವು ಕಪಲ್ಸ್ ಟ್ರೀಟ್ ಮಾಡುವಾಗ ಆಫ್ಟರ್ ಇಂಟರ್ಕೋರ್ಸ್ ಅವರು ಒಂದು ಕಂಪ್ಲೇಂಟ್ ಮಾಡ್ತಾರೆ, ನಮಗೆ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಬಂದಿದೆ, ನನಗೆ ಬರ್ನಿಂಗ್ ತುಂಬ ಆಗುತ್ತೆ ಇಂಟರ್ಕೋರ್ಸ್ ಆಗಿದ್ಮೇಲೆ ಅಂತ. ಸೊ ಇಂಟರ್ಕೋರ್ಸ್ ಆಗಿದ್ಮೇಲೆ ಹೋಗಿ ಯೂರಿನೇಷನ್ ಮಾಡಬೇಕು, ಅದು ತುಂಬ ಇಂಪಾರ್ಟೆಂಟ್. ನೀರು ಚೆನ್ನಾಗಿ ಕುಡಿಯೋದು, ಯೂರಿನೇಷನ್ ಇಂಟರ್ಕೋರ್ಸ್ ಆಗಿದ್ಮೇಲೆ ಮಾಡೋದು. ಆಮೇಲೆ ಆದಷ್ಟು ನೀವು ಆಫೀಸ್ಗಳಿಗೆ ಎಲ್ಲ ಹೋದಾಗ ಯೂರಿನೇಷನ್ ಅವಸರ ಆದರೆ ಹೋಗಿ ಯೂರಿನೇಟ್ ಮಾಡಬೇಕು. ವೇಗ ಧಾರಣೆ ಮಾಡಕೂಡ್ದು. ಅದು ಮೂತ್ರದ್ದು ವೇಗ ಧಾರಣೆ ಒಂದು ದೊಡ್ಡ ಕಾರಣ UTIಗೆ. ಮೀಟಿಂಗ್ಸ್ ಇರುತ್ತೆ, ಯಾರೋ ಜೊತೆ ಮಾತಾಡ್ತಾ ಇದ್ದೀರಾ, ಕಂಟ್ರೋಲ್ ಮಾಡ್ತಾಯಿದ್ದೀರಾ, ಅಥವಾ ಅನ್ಹೈಜಿನಿಕ್ ಟಾಯ್ಲೆಟ್ಸ್ ಇದೆ. ಸೊ ಅದಕ್ಕೆ ಎಲ್ಲ ಒಂದು ಸೊಲ್ಯೂಷನ್ ಅಂತ ಒಂದು ಮಾಡ್ಕೊಂಡಿರಿ. ಎಲ್ಲ ಒಂದು ಕಡೆ ಫ್ರೀಕ್ವೆಂಟಾಗಿ ಹೋಗ್ತಾ ಇದ್ರೆ ಅಲ್ಲಿ ಒಂದು ಜಾಗ ನೋಡ್ಕೊಳ್ಳಿ ನಿಮಗೆ ಸೇಫಾಗಿ ಒಂದು ಟಾಯ್ಲೆಟ್ ಆ್ಯಕ್ಸಸ್ಗೆ. ಸೊ ಅದು ಒಂದು ತುಂಬ ಇಂಪಾರ್ಟೆಂಟು. ಆಮೇಲೆ ಮತ್ತೇನು ಅಂದರೆ ಒಂದು ಚಿಕ್ಕ ಟೆಕ್ನಿಕ್ಕು ಲೇಡೀಸ್ಗೆ ದೇ ಹ್ಯಾವ್ ಟು ಅದನ್ನು ಅನ್ವಡಿಸ್ಕೊಬೇಕು, ಅಭ್ಯಾಸ ಮಾಡಿಸ್ಕೊಬೇಕು. ಟಾಯ್ಲೆಟೆಲ್ಲ ಯೂಸ್ ಮಾಡಿದ ಮೇಲೆ ವೈಪಿಂಗು ಮೇಲಿಂದ ಕೆಳಗಡೆ, ನೀವು ಕೆಳಗಡೆಯಿಂದ ಮೇಲೆ ವೈಪ್ ಏನಾರು ಹೋದ್ರಿ ಅಂದರೆ ಮೋಷನ್ನಲ್ಲಿ ಅಲ್ಲಿಂದನೇ ಬ್ಯಾಕ್ಟೀರಿಯಾ ಎಲ್ಲ ಮೇಲೆ ನೀವು ತಿರ್ಗಾ ನಿಮ್ಮ ಯೂರಿನ್ ಪಾಸ್ ಮಾಡೋ ಕಡೆ ಪಾಸ್ ಆನ್ ಮಾಡಿಬಿಡ್ತೀರ ಬ್ಯಾಕ್ಟೀರಿಯಾಗಳು. ಯಾಕಂದರೆ ಅಲ್ಲೇ ಎಲ್ಲ ರೆಕ್ಟಮ್ಮು ಆ ರೀಜನಲ್ಲಿ ಜಾಸ್ತಿ ಬ್ಯಾಕ್ಟೀರಿಯಾಗಳು ಅದೆಲ್ಲ ಇರುತ್ತೆ. ಸೊ ನೀವು ವೈಪಿಂಗು ಅದೆಲ್ಲ ವಾಷಿಂಗು ಮೇಲಿಂದ ಕೆಳಗಡೆ ಇರಬೇಕು. ಇದು ಸಣ್ಣ ಹುಡುಗಿರಿಂದನೂ ಅವ್ರಿಗೆ ಟ್ರೈನಿಂಗ್ ಕೊಡಬೇಕಾಗತ್ತೆ, ಮೇಲಿಂದ ಕೆಳಗಡೆ ಮಾಡಬೇಕು ಅಂತ. ನಮ್ಮ ಇಂಡಿಯನ್ ಸ್ಟೈಲ್ ಸಿಟ್ಟಿಂಗು ಇದರಲ್ಲೆಲ್ಲ ವಾಷಿಂಗೆಲ್ಲ ಬಂದರೆ ಅದೆಲ್ಲ ಕ್ಲಿಯರಾಗಿ ಆಗುತ್ತೆ. ಈ ವೆಸ್ಟರ್ನ್ ಕಮೋಡ್ಸು ಇದೆಲ್ಲ ಉಪಯೋಗಿಸುವಾಗ ಈ ರಿಸ್ಕ್ಗಳು ಜಾಸ್ತಿ ಇರುತ್ತೆ. ಅದಕ್ಕೆ ನಮ್ಮ ಇಂಡಿಯನ್ ಸಿಸ್ಟಮು ಕಲ್ಚರು ಎಷ್ಟು ಚೆನ್ನಾಗಿ ಪ್ರೋಗ್ರಾಮ್ ಆಗಿದೆ ಅಂತ ಹೇಳ್ಬೋದು. ಈ ಟ್ಯಾಂಪೂನ್ಸು ಇದೆಲ್ಲ ಪ್ಯಾಡ್ಸು ಅದೆಲ್ಲ ಫ್ರೀಕ್ವೆಂಟಾಗಿ ಚೇಂಜ್ ಮಾಡಬೇಕಾಗತ್ತೆ, ಅದರಿಂದನೂ ಇನ್ಫೆಕ್ಷನ್ಸ್ ಬರೋದು ತುಂಬ ಕಾರಣ ಇರುತ್ತೆ. ಅಂಡರ್ ಗಾರ್ಮೆಂಟ್ಸ್ ಹೈಜೀನು, ವಾಷಿಂಗು ಅದೆಲ್ಲ ತುಂಬ ಇಂಪಾರ್ಟೆಂಟು. ಮತ್ತೊಂದು ತುಂಬ ಸೆನ್ಸಿಟಿವ್ ವಿಚಾರ ನಾನು ಹೇಳ್ತೀನಿ ಅಂದರೆ, ಆದಷ್ಟು ಈ ಲೇಡೀಸು ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಆಗೋಯ್ತು ಅಂದ್ಬಿಟ್ಟು ತುಂಬ ಹಾರ್ಶ್ ಸೋಪ್ಸು, ಹಾರ್ಶ್ ಶವರ್ ಜೆಲ್ಸು, ಡೆಟಾಲ್ ವಾಟ್ರು ಏನೇನೋ ಹಾಕಿ ಕ್ಲೀನ್ ಮಾಡ್ತಾರೆ. ದ್ಯಾಟ್ಸ್ ವೆರಿ ತುಂಬ ಹಾರ್ಶ್ ಟ್ರೀಟ್ಮೆಂಟ್ ಕೊಡ್ತಾಯಿದ್ದೀರಾ. ಅದಕ್ಕೆ ಆ ರೀಜನ್ಗೆ ಅಷ್ಟು ಹಾರ್ಶ್ ಟ್ರೀಟ್ಮೆಂಟ್ ಕೊಡಬಾರ್ದು, ಕರೋಸಿವ್ ಟ್ರೀಟ್ಮೆಂಟ್ ಕೊಡಬಾರ್ದು. ಸಿಂಪಲ್ ಸೋಪು ಪ್ಲಸ್ ವಾಟರ್ ವಾಷಿಂಗು ತುಂಬ ಇಂಪಾರ್ಟೆಂಟು. ನಮ್ಮ ಇಂಡಿಯನ್ ಇದರಲ್ಲಿ ಜಾಸ್ತಿ ವಾಟರ್ ವಾಷಿಂಗ್ ಇರುತ್ತೆ. ಕೆಲವು ಸಲ ವೆಸ್ಟರ್ನರ್ಸ್ ಅದು ಹೇಳ್ತಾರೆ, ಜಾಸ್ತಿ ವಾಟ್ರು ಇದೆಲ್ಲ ಉಪಯೋಗಿಸ್ಕೊಳ್ಳೋದ್ರಿಂದ
ಇನ್ಫೆಕ್ಷನ್ ಟ್ರಾನ್ಸ್ಮಿಷನ್ UTI ಜಾಸ್ತಿ ಇರಲ್ಲ, ನಮ್ಮ ಇಂಡಿಯಾದಲ್ಲಿ ಜಾಸ್ತಿ ಅಂತ. ಬಟ್ ಇಂಡಿಯನ್ ಸ್ಟೈಲ್ ಕೂತ್ಕೊಳ್ಳೋದ್ರಿಂದ ಇದೂ ಮಿಟಿಗೇಟ್ ಆಗುತ್ತೆ. ಸೊ ಇದು ಸಾಕಷ್ಟು ಇಂಪಾರ್ಟೆಂಟು. ಗಂಡಸರಲ್ಲಿ ಇದು ಮಾಡಿದ್ರೇನೋ ಅವ್ರೂ ಸ್ವಲ್ಪ ರೆಗ್ಯುಲರ್ ವಾಟರ್ ಕುಡಿಯೋದು ಪ್ಲಸ್ ಫೋರ್ಸಲ್ಲಿ ಯೂರಿನ್ ಪಾಸ್ ಮಾಡೋದು ತುಂಬ ಇಂಪಾರ್ಟೆಂಟು. ಸೊ ಈ ಸಂಚಿಕೆಯಲ್ಲಿ ನಾವು ಈ UTI, ಸಿಂಪಲ್ UTI ಬಗ್ಗೆ ಸ್ವಲ್ಪ ಬೇಸಿಕ್ ಇನ್ಫಾರ್ಮೇಷನ್ ಗೊತ್ತಾಯಿತು ನಮಗೆ. ಸರ್, UTI ಬಗ್ಗೆ ಬೇಸಿಕ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀರಿ. ಎಷ್ಟೋ ಜನಕ್ಕೆ UTIಯಲ್ಲಿ ವಿಧಗಳು ಇರುತ್ತೆ ಅನ್ನೋದು ಗೊತ್ತಿರೋದಿಲ್ಲ, ಕಾಂಪ್ಲಿಕೇಶನ್ಸ್ ಆಗುತ್ತೆ ಅನ್ನೋದನ್ನು ಕೂಡ ಪರಿಗಣಿಸೋದಿಲ್ಲ. ಇನ್ನಷ್ಟು ಮಾಹಿತಿಯನ್ನು ಮುಂದಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ತಮಗೆ ಧನ್ಯವಾದ. ನಮಸ್ಕಾರ. ನೋಡಿದ್ರಲ್ಲ ವೀಕ್ಷಕರೇ, UTI ಅಂದರೆ ಏನು, ಸಿಂಪಲ್ UTI ಅಂದರೆ ಏನು ಅನ್ನೋದನ್ನು ತಿಳ್ಕೊಂಡಿದ್ದೀರಿ. ಇದಕ್ಕೆ ಯಾವ ರೀತಿಯಾದಂತಹ ಕಾರಣಗಳಿರುತ್ತೆ ಹಾಗೂ ಸಿಂಪ್ಟಮ್ಸ್ ಏನು ಅನ್ನೋದನ್ನು ಕೂಡ ತಿಳ್ಕೊಂಡಿದ್ದೀರಿ. ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ ಹಾಗೂ ಮನೆ ಮದ್ದನ್ನು ಕೂಡ ತಿಳ್ಕೊಳ್ಳೋಣ. ಅಲ್ಲಿವರೆಗೆ ನಮಸ್ಕಾರ.